ನಿಮಗೊಂದು ಪ್ರಶ್ನೆ, ಇವತ್ತೇ ನಿಮ್ಮನ್ನ ಜಾಬ್ ಇಂದ ತೆಗೆದ್ರೆ ನಿಮ್ಮ ಸೇವಿಂಗ್ಸ್ ಎಷ್ಟು ದಿನ ಇರುತ್ತೆ? ನಿಮ್ಮೂರಲ್ಲಿ ಇದ್ದಂತ ಒಂದು ಸಾಧಾರಣ ಕುಟುಂಬ ಇವತ್ತು ದೊಡ್ಡ ಬಂಗಲೆ ಕಟ್ಟಿದೆ. ಕಡು ಬಡವರಾಗಿದ್ದ ಅವರು ಇಂದು ಕೋಟ್ಯಾಧಿಪತಿಗಳಾಗಿದ್ದಾರೆ. ಇನ್ನೊಂದು ಕಡೆ ನಾವು ಓದಿ ಮಾರ್ಕ್ಸ್ ತಗೊಂಡು ಜಾಬ್ ನಲ್ಲಿ ಕಷ್ಟಪಟ್ಟು ಯಾವುದೇ ಸೇವಿಂಗ್ಸ್ ಇಲ್ಲ. ನಿಮ್ಗೆ ನಂಬಿಕೆ ಇದೆ ಯಾವಾಗಲೂ ನಿಮ್ಗೆ ಇದೇ ತರ ಸಂಬಳ ಬರ್ತಿರುತ್ತೆ, ನಂಬಿಕೆ ಇದೆ ನಿಮ್ಗೆ ಯಾವಾಗಲೂ ಇದೇ ತರ ಕೆಲಸ ಇರುತ್ತೆ ಅಂತ? ಕೆಲಸ ಇದ್ರೂ ಕೂಡ ಏನು ಸಾಯೋವರೆಗೂ ಬರೀ ಕೆಲಸ ಮಾಡ್ಕೊಂಡೇ ಬದುಕಬೇಕಾ? ಆದ್ರೆ ಅವರೆಲ್ಲ ಹೇಗ್ ಮಾಡಿದ್ರು, ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ. ದುಡ್ಡಿಂದ ನೆಮ್ಮದಿ ಸಿಗಲ್ಲ ಗುರು, ಅವರೆಲ್ಲ ಹುಟ್ಟಾನೆ ಶ್ರೀಮಂತರು. ದುಡ್ಡು ಮಾಡೋದೆಲ್ಲ ಬರೀ ಶ್ರೀಮಂತರಿಗೆ ಗುರು. ನಂಗೆ ಲಕ್ ಅನ್ನೋದೇ ಇಲ್ಲ. ನಿಮ್ಮ ಜಗತ್ತನ್ನ ಸುತ್ತೋ ಆಸೆ, ಇಷ್ಟಪಟ್ಟಿರೋ ವಸ್ತುಗಳನ್ನ ತಗೊಳ್ಳೋ ಆಸೆ ಬರೀ ಒಂದು ಕನಸು ಅಂತ ಅನಿಸೋಕೆ ಶುರುವಾಗುತ್ತೆ. ಆದ್ರೆ ನಾನ್ ಹೇಳ್ತೀನಿ, ನೀವು ಇದರಿಂದ ಹೊರಗ್ ಬರಬಹುದು ಅಂತ. ನಮ್ಮ ಬಾಲ್ಯದಿಂದ ನಮಗೆ ಒಂದು ಸ್ಕ್ರಿಪ್ಟ್ ಬರೆದು ಕೊಡಲಾಗಿದೆ. ಮಗನೇ, ಚೆನ್ನಾಗ್ ಓದು, ಚೆನ್ನಾಗ್ ಮಾರ್ಕ್ಸ್ ತಗೋ, ಒಳ್ಳೆ ಕೆಲಸ ಹಿಡಿ, ಸ್ಯಾಲ್ರಿ ಬಂದ್ರೆ ಲೈಫ್ ಸೆಟಲ್ ಅಂತ. ಈ ಮಾತನ್ನ ಕೇಳಿ ನಾವು ಬೆಳೆದಿದ್ವಿ. ಆದ್ರೆ ಈ ಸ್ಕ್ರಿಪ್ಟ್ ಬರೆದವರು ನಮಗೆ ಒಂದು ಕಹಿ ಸತ್ಯವನ್ನ ಹೇಳಲೇ ಇಲ್ಲ. ಸಂಬಳ ಅಂದ್ರೆ ನಿಮ್ಮ ಸ್ವಂತ ಕನಸುಗಳನ್ನ ಮರೆಸಲು ನಿಮಗ್ ನೀವೇ ಕೊಡ್ತಿರೋ ಲಂಚ. ಕೆಲಸಕ್ಕೆ ಸೇರಿದ ತಕ್ಷಣ ನಮಗೆ ಸಿಗೋದು ಮೊದಲ ಸಂಬಳ ಅಲ್ಲ, ಅದು ದೊಡ್ಡ EMI ಅಂತು. ಪಕ್ಕದ ಮನೆಯವರನ್ನ ಮೆಚ್ಚಿಸಲು ಒಂದು ಕಾರ್ ಲೋನ್, 30 ವರ್ಷದ ಹೋಮ್ ಲೋನ್, ಪ್ರತಿ ವರ್ಷ ಹೊಸ ಫೋನ್. ನಮಗೆ ಗೊತ್ತಿಲ್ಲದೆ ನಾವು ಸ್ಟೇಟಸ್ ಅನ್ನೋ ಭ್ರಮೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀವಿ. ನಾವು ಮಾಡ್ತಿರೋ ಕೆಲಸವನ್ನಲ್ಲ, ಆ ಸಾಲದ ಕಂತುಗಳನ್ನ ತೀರಿಸೋಕೆ ನಮ್ಮ ಜೀವನವನ್ನೇ ಒತ್ತೆ ಇಟ್ಟಿದ್ದೀವಿ. ಸತ್ಯ ಏನಂದ್ರೆ, ಜನ ನಿಮ್ಮ ಕಾರನ್ನ ನೋಡಿ ವಾ ಅಂತಾರೆ ಹೊರತು ನಿಮ್ಮನ್ನ ನೋಡಿ ಅಲ್ಲ. ಮಧ್ಯಮ ವರ್ಗದವರು ಸ್ಟೆಬಿಲಿಟಿ ಹುಡುಕ್ತಾರೆ, ಆದ್ರೆ ಶ್ರೀಮಂತರು ಕಂಟ್ರೋಲ್ ಹುಡುಕ್ತಾರೆ. ಜಗತ್ತಿನ ಸಂಪತ್ತನ್ನ ಒಂದು ನದಿ ಅಂತ ಅಂದ್ಕೊಳ್ಳಿ. ಇದರಲ್ಲಿ 2 ಕವಲುಗಳಿವೆ. ಒಂದು ಸ್ಯಾಲರಿ. ಇಲ್ಲಿ ಜಗತ್ತಿನ 90% ಜನರು ಮೀನು ಹಿಡಿಯೋಕೆ ಕಾಯ್ತಿದ್ದಾರೆ. ಆದ್ರೆ ಈ ನದಿ ದಿನದಿಂದ ದಿನಕ್ಕೆ ಬತ್ತಿ ಹೋಗ್ತಿದೆ. ಯಾಕಂದ್ರೆ ಇವತ್ತು ಜಗತ್ತಿನ ಕೇವಲ 59% ಹಣ ಮಾತ್ರ ಈ ದಾರಿಯಲ್ಲಿ ಹರಿತಿದೆ. ಇನ್ನೊಂದು ಇನ್ವೆಸ್ಟ್ಮೆಂಟ್. ಜಗತ್ತಿನ ಉಳಿದ 48% ಸಂಪತ್ತು ಇಲ್ಲಿಯೇ ಹರಿತಿದೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಮನೆಯಲ್ಲಿ 100 ಜನ ಇದ್ದಾರೆ. ಎಲ್ಲರ ಹತ್ರ ಇರೋ ದುಡ್ಡನ್ನ ಸೇರಿಸಿದ್ರೆ ₹100 ಆಗುತ್ತೆ. ಆದ್ರೆ ವಿಚಿತ್ರ ಏನಂದ್ರೆ, ಅದರಲ್ಲಿ ಒಬ್ಬನ ಹತ್ರ 45 ರೂಪಾಯಿ ಇದೆ. 10 ಜನರನ್ನ ಸೇರಿಸಿದ್ರೆ ₹75 ಇದೆ. ಇನ್ನು ಉಳಿದ 90 ಜನ ಆ 25 ರೂಪಾಯಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಅನ್ಯಾಯ ಅನ್ಸುತ್ತಲ್ವಾ? ಈ ಜಗತ್ತಲ್ಲೂ ಕೂಡ ಸಂಪತ್ತು ಹೀಗೆ ಡಿವೈಡ್ ಆಗಿರೋದು. ಮೇಲಿರೋ 1% ಜನರು ಕೆಳಗಡೆ ಇರೋ 90% ಜನರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಶ್ರೀಮಂತರಿಗೆ ಅವರ 70% ಆದಾಯ ಇನ್ವೆಸ್ಟ್ಮೆಂಟ್ ನಿಂದ ಬರುತ್ತೆ. ಆದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಪರಿಸ್ಥಿತಿ ಹಾಗಲ್ಲ. ನಮ್ಮ 90% ಆದಾಯಕ್ಕೆ ಕೇವಲ ನಮ್ಮ ಸಮಯವನ್ನೇ ನಂಬಿಕೊಂಡಿದ್ದೇವೆ. ನಮಗೆ ಈ ಟ್ರ್ಯಾಪ್ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾ? ಯಾಕಂದ್ರೆ ನಮ್ಮನ್ನ ಡಿಸೈನ್ ಮಾಡಿದ್ದೇ ಹಾಗೆ. 100 ವರ್ಷದ ಹಿಂದೆ ಫ್ಯಾಕ್ಟರಿಗಳಿಗೆ ಬುದ್ಧಿವಂತರಿಗಿಂತ ಹೆಚ್ಚಾಗಿ ಮಾತು ಕೇಳೋ ಕೆಲಸಗಾರರು ಬೇಕಾಗಿದ್ರು. ಅದಕ್ಕೆ ನಮ್ಮ ಎಜುಕೇಶನ್ ಸಿಸ್ಟಮ್ ಹುಟ್ಟುಕೊಳ್ತು. ಬೆಲ್ ಆದ್ರೆ ಕ್ಲಾಸ್ಗೆ ಬರ್ಬೇಕು, ಪರ್ಮಿಷನ್ ಕೇಳಿ ಹೊರಗೆ ಹೋಗ್ಬೇಕು, ಎಕ್ಸಾಮ್ ಪಾಸ್ ಮಾಡಿ ಸರ್ಟಿಫಿಕೇಟ್ ತಗೊಳ್ಬೇಕು ಅಂತ. ನಮ್ಮ ಶಾಲೆಗಳು ನಮಗೆ ಫೈನಾನ್ಷಿಯಲ್ ನಾಲೆಜ್ ಹೇಳೋ ಬದಲು A+B² ಫಾರ್ಮುಲಾ ಹೇಳಿಕೊಟ್ಟು, ನಾವು ಬೆಳೆದ ಮೇಲೆ ಅದೇ ಮೈಂಡ್ ಸೆಟ್ ನ ನಾವು ಕೆಲಸ ಮಾಡೋ ಜಾಗದಲ್ಲಿ ತರ್ತೀವಿ. ಬಾಸ್ ಬೇದ್ರೆ ಸುಮ್ನಿರ್ಬೇಕು, ಒಳ್ಳೆಯವರಾಗಿರ್ಬೇಕು. ನಾವು ಸ್ವತಂತ್ರವಾಗಿ ಯೋಚನೆ ಮಾಡೋ ಬದಲು ಒಂದು ಮಷಿನ್ ಆಗಿ ಪರಿವರ್ತನೆ ಆಗಿರ್ತೀವಿ. ಒಂದು ಶುಕ್ರವಾರದ ಸಂಜೆನ ಇಮ್ಯಾಜಿನ್ ಮಾಡಿ. ಇಬ್ಬರು ಸ್ನೇಹಿತರು, ಕಿರಣ್ ಮತ್ತು ವರುಣ್. ಕಿರಣ್ ತನ್ನ ಸ್ಯಾಲರಿ ಕ್ರೆಡಿಟ್ ಆಗ್ತಿದ್ದಂತೆ ಮಾಲ್ಗೆ ಹೋಗ್ತಾನೆ. ಹೊಸ ಐಫೋನ್, ಬಟ್ಟೆ, ಶೂಗಳನ್ನ ಖರೀದಿ ಮಾಡ್ತಾನೆ. ಆದ್ರೆ ಅದು ಕೇವಲ ಸಮಾಜವನ್ನ ಮೆಚ್ಚಿಸಲು. ಅವನು ತನ್ನ ಸಮಯವನ್ನ ಆ ವಸ್ತುವಿಗೆ ಎಕ್ಸ್ಚೇಂಜ್ ಮಾಡ್ತಾನೆ. ಇನ್ನೊಬ್ಬ ವರುಣ್ ಅದೇ ರಾತ್ರಿ ಒಂದು ಸಣ್ಣ ರೂಮ್ ನಲ್ಲಿ ಕುಳಿತು ತನ್ನ ಹೂಡಿಕೆಯನ್ನು ಚೆಕ್ ಮಾಡ್ತಿದ್ದಾನೆ. ಅವನು ಹಳೆಯ ಬಟ್ಟೆ ಹಾಕಿರ್ಬೋದು, ಆದ್ರೆ ಅವನ ಹಣ ಅವನಿಗೆ ಗೊತ್ತಿಲ್ಲದಂತೆ ಬೆಳೀತಾ ಇದೆ. 5 ವರ್ಷದ ನಂತರ ಕಿರಣ್ ಹಳೆಯ ಫೋನ್ ಮತ್ತು ಸಾಲದ ಜೊತೆ ಇರ್ತಾನೆ. ಆದ್ರೆ ವರುಣ್ ಹತ್ತಿರ ಇರೋದು ಕೇವಲ ಹಣವಲ್ಲ, ಅವನ ಹತ್ತಿರ ಇರೋದು ಚಾಯ್ಸ್. ಕೆಲಸ ಬಿಡ್ಬೇಕಾ ಅಥವಾ ರಜೆ ತಗೋಬೇಕಾ ಅನ್ನೋ ಚಾಯ್ಸ್ ವರುಣ್ ಹತ್ರ ಇದೆ. ಮಿಡಲ್ ಕ್ಲಾಸ್ ಟ್ರ್ಯಾಪ್ ಅಂದ್ರೆ ನಾವು ಕಿರಣ್ ತರ ಇರೋಕೆ ಇಷ್ಟಪಡ್ತೀವಿ, ಆದ್ರೆ ವರುಣ್ ತರ ಇರೋಕೆ ಭಯ ಪಡ್ತೀವಿ. ಮಿಡಲ್ ಕ್ಲಾಸ್ ಜನ ನಂಬಿರೋ ಅತಿ ದೊಡ್ಡ ಸುಳ್ಳು ಅಂದ್ರೆ ಜಾಬ್ ತುಂಬಾ ಸೇಫ್. ಕಂಪನಿ ಒಂದು ಇಮೇಲ್ ಕಳಿಸಿ ಲೇ ಆಫ್ ಮಾಡಿದ್ರೆ ಮುಗೀತು. ಮಿಡಲ್ ಕ್ಲಾಸ್ಗೆ ಒಂದು ಸಣ್ಣ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ಬಡವರಾಗೋಕೆ ಕೆಲವೇ ಕ್ಷಣಗಳು ಸಾಕು. ಮನೆ, ನಿಮ್ಮ ಕಾರು, ನಿಮ್ಮ ಮಕ್ಕಳ ಎಜುಕೇಶನ್ ಎಲ್ಲವೂ ಆ ಒಂದು ಸಂಬಳದ ಮೇಲೆ ನಿಂತಿದೆ. ಆದ್ರೆ ಈ ಕಡೆ ನೋಡಿದ್ರೆ ಶ್ರೀಮಂತರು ಎಂದಿಗೂ ಒಂದೇ ಆದಾಯದ ಮೇಲೆ ನಂಬಿಕೆ ಇಡಲ್ಲ. ಸ್ಯಾಲ್ರಿ ಅನ್ನೋದು ಗರಿಷ್ಠ ಪ್ರಮಾಣದಲ್ಲಿ ಟ್ಯಾಕ್ಸ್ ಆಗುತ್ತೆ, ಆದ್ರೆ ಇನ್ವೆಸ್ಟ್ಮೆಂಟ್ ಬೆಳೆಯುತ್ತೆ. ಮಿಡಲ್ ಕ್ಲಾಸ್ ಹೈಯರ್ ಸ್ಯಾಲರಿ ಹಿಂದೆ ಓಡುತ್ತೆ, ಆದ್ರೆ ಶ್ರೀಮಂತರು ಓನರ್ಶಿಪ್ ಹಿಂದೆ ಓಡ್ತಾರೆ. ನಾವು ಮಿಡಲ್ ಕ್ಲಾಸ್ ನವರು ಆ ಫಿಕ್ಸ್ಡ್ ಸ್ಯಾಲರಿಗೋಸ್ಕರ
ನಮ್ಮ 40 ವರ್ಷಗಳನ್ನ ಮಾರಾಟ ಮಾಡ್ತೀವಿ. ಆದ್ರೆ ಅದೇ ಶ್ರೀಮಂತರು 40 ವರ್ಷಗಳವರೆಗೆ ದುಡ್ಡು ದುಡಿಯುವ ಹಾಗೆ ಮಾಡುತ್ತಾರೆ. ಇದೇ ಶ್ರೀಮಂತರಿಗೆ ಮತ್ತು ನಮ್ಮಂತ ಮಿಡಲ್ ಕ್ಲಾಸ್ ನವರಿಗೆ ಇರೋ ಮೈಂಡ್ ಸೆಟ್ ನ ವ್ಯತ್ಯಾಸ. ನಮಗೆ ಜೀವನದಲ್ಲಿ ಏನು ಬೇಕು ಅನ್ನೋದಕ್ಕಿಂತ ಏನು ಬೇಡ ಅನ್ನೋದನ್ನ ಮೊದಲು ಪಟ್ಟಿ ಮಾಡಬೇಕು. ಇದಕ್ಕೆ ನೆಗೆಟಿವ್ ವಿಷನ್ ಅಂತಾರೆ. ಬೆಳಿಗ್ಗೆ 9 ಗಂಟೆಗೆ ಎದ್ದು ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡು ಯಾರೋ ಒಬ್ರು ಹೇಳಿದ್ದನ್ನ ನಾವು ಕೇಳಿ ಕಷ್ಟಪಟ್ಟು ಕೆಲಸ ಮಾಡಿ ಸ್ಯಾಲ್ರಿ ತಗೋತೀವಿ. ಆದ್ರೆ ಕೊನೆಗುಳಿಯೋದು ಬರೀ EMI ಮತ್ತು ಲೋನ್ಗಳ ಸಂತೆ. ನಾವು 40 ವರ್ಷಗಳ ಕಾಲ ಬೇರೆಯವರ ಕನಸನ್ನ ಕಟ್ಟೋದಕ್ಕೆ ಕಷ್ಟಪಡ್ತೀವಿ. ಆದ್ರೆ ನಮಗಾಗಿ ಒಂದು ಸ್ಕಿಲ್ ಕಲಿಯೋಕೆ ಕೇವಲ 3 ವರ್ಷ ಕೊಡೋಕು ಹಿಂಜರಿತೀವಿ. ಹಣ ಅನ್ನೋದು ಕೇವಲ ಬೆವರಿನ ಹನಿಗಳಿಗೆ ಬರಲ್ಲ, ಅದು ವ್ಯಾಲ್ಯೂಗೆ ಬರುತ್ತೆ. ಆ ವ್ಯಾಲ್ಯೂನ ಶ್ರೀಮಂತರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಮಿಡಲ್ ಕ್ಲಾಸ್ ಹೇಳುತ್ತೆ ನಾನಿವತ್ತು ಎಷ್ಟು ಗಂಟೆ ಕೆಲಸ ಮಾಡ್ಲಿ ಅಂತ, ಆದ್ರೆ ಶ್ರೀಮಂತರು ಹೇಳ್ತಾರೆ ನಾವು ಇವತ್ತು ಎಷ್ಟು ಜನರಿಗೆ ಪರಿಹಾರ ಕೊಡಬಹುದು ಅಂತ. ಈ ಒಂದು ಯೋಚನೆ ನಿಮ್ಮ ಬದುಕನ್ನೇ ಬದಲಿಸಬಹುದು. ಈ ಟ್ರ್ಯಾಪ್ ನಿಂದ ಹೊರಗೆ ಬರಲು ಕೆಲವು ದಾರಿಗಳಿವೆ. ಮೊದಲನೇದು ಅಸೆಟ್ ಮತ್ತು ಲಯಬಿಲಿಟಿಯ ವ್ಯತ್ಯಾಸ ತಿಳಿಯಿರಿ. ನಿಮ್ಮ ಜೇಬಿಗೆ ಹಣ ತರೋದು ಅಸೆಟ್, ಜೇಬಿನಿಂದ ಹಣ ಕದ್ದುಕೊಂಡು ಹೋಗೋದು ಲಯಬಿಲಿಟಿ. ಉದಾಹರಣೆಗೆ ಕಾರು, ಐಫೋನ್ ಇವೆಲ್ಲ ಲಯಬಿಲಿಟಿಗಳು. ಅಸೆಟ್ ಅಂದ್ರೆ ನೀವು ಯಾವುದೋ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿರೋದು ಅಥವಾ ರಿಯಲ್ ಎಸ್ಟೇಟ್ ಇರಬಹುದು. ಹೊಸ ಸ್ಕಿಲ್ಸ್ ಕಲಿಯೋದು. ಶಾಲೆಯಲ್ಲಂತೂ ನಮಗೆ ಹಣ ಗಳಿಸೋದು ಹೇಗಂತ ಯಾರು ಹೇಳ್ಕೊಟ್ಟಿರಲ್ಲ, ಅದಕ್ಕೆ ನಾವಾಗಿ ಅದನ್ನ ಕಲಿಬೇಕು. ಎಲ್ಲರೂ ಬಿಸ್ನೆಸ್ ಮಾಡಿದ್ರೆ ಜಾಬ್ ಯಾರು ಮಾಡ್ತಾರೆ ಅಂತ. ನೀವು ಜಾಬ್ ಮಾಡಿ, ಆದ್ರೆ ಆ ಜಾಬ್ ಅಲ್ಲಿ ಬರೋ ಹಣನ ನೀವು ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. 8 ಗಂಟೆ ಆಫೀಸ್ಗೋಸ್ಕರ ಕೆಲಸ ಮಾಡಿ, ಕೇವಲ 1 ಗಂಟೆ ನಿಮ್ಗೋಸ್ಕರ ಕೆಲಸ ಮಾಡಿ. ಆ ಒಂದು ಸ್ಕಿಲ್ ಕಲೀರಿ, 100 ಜನರಿಗೆ ತಲುಪುವಂತದ್ದು. ಅದು ಕೋಡಿಂಗ್ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು. ಮೂರನೇದು ಪೇಷನ್ಸ್. ಶ್ರೀಮಂತರಾಗೋದು ಓಟವಲ್ಲ. ಈ ಮಿಡಲ್ ಕ್ಲಾಸ್ ನವರು ಎದಕ್ಕೆ ಮರಳಾಗ್ತಾರೆ ಅಂದ್ರೆ 30 ದಿನದಲ್ಲಿ ನಿಮ್ಮ ಹಣನ ಡಬಲ್ ಮಾಡಿ ಕೊಡ್ತೀವಿ, 100 ರೂಪಾಯಿ ಹಾಕಿ 1000 ರೂಪಾಯಿ ಬರುತ್ತೆ ಅಂತ ಈ ಸ್ಕೀಮ್ ಗಳನ್ನ ನಂಬ್ತಾರೆ ಹೊರತು ಕಷ್ಟಪಟ್ಟು 10 ವರ್ಷಕ್ಕೆ ಒಂದು ಗುರಿ ಇಟ್ಕೊಳ್ಳಲ್ಲ. ಅದಕ್ಕೆ ಶ್ರೀಮಂತರಲ್ಲಿ ಮುಖ್ಯವಾಗಿ ಇರೋದು ಪೇಷನ್ಸ್. ದುಡ್ಡು ಅಂದ್ರೆ ಕೇವಲ ಕಾಗದದ ಚೂರು, ಆದ್ರೆ ದುಡ್ಡಿನ ನಿಜವಾದ ಮೌಲ್ಯ ಫ್ರೀಡಮ್. ಮನೆ ಬಾಡಿಗೆ ಕೊಡೋ ಭಯ ಇಲ್ದಿರೋದು, ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ನಿಮಗೆ ಇಷ್ಟ ಬಂದಾಗ ಕೆಲಸ ಮಾಡೋ ಆ ಸ್ವತಂತ್ರ ಇರ್ಬೋದು. ಇದೇ ವಸ್ತುಗಳನ್ನ ನೀವು ನಿಮ್ಮನ್ನ ನೀವು ಮೆಚ್ಚಿಸೋಕೆ ಹಣದಿಂದ ಪಡಿಬಹುದು. ನಾವು ಮಧ್ಯಮ ವರ್ಗದಲ್ಲಿ ಹುಟ್ಟಿದ್ದು ನಮ್ಮ ತಪ್ಪಲ್ಲ, ಆದ್ರೆ ಮಧ್ಯಮ ವರ್ಗದ ಮೈಂಡ್ ಸೆಟ್ ನಲ್ಲಿ ಸಾಯೋದು ನಮ್ಮ ಚಾಯ್ಸ್. ನೀವು ಇಂದು ಮಾಡುವ ಆ ಒಂದು ಸಣ್ಣ ಬದಲಾವಣೆ ನಿಮ್ಮ ಮುಂದಿನ ತಲೆಮಾರಿನ ಹಣೆಬರಹವನ್ನೇ ಬದಲಿಸಬಹುದು. ಅತಿ ಕಡಿಮೆ ಫೋಕಸ್ ಇರೋ ಕಾಲದಲ್ಲಿ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದೀರಾ ಅಂದ್ರೆ ತುಂಬಾ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದೆ ಕೂಡ ಇಂಟ್ರೆಸ್ಟಿಂಗ್ ಆಗಿರೋ ಡಾಕ್ಯುಮೆಂಟ್ರಿಗಳು ಬರ್ತಾ ಇರುತ್ತವೆ. ಯಾಕಂದರೆ ಯಾರು ಡಿಸಿಪ್ಲಿನ್ ಆಗಿರ್ತಾರೆ, ಯಾರು ಮನಿ ಮ್ಯಾನೇಜ್ಮೆಂಟ್ನ ಕಲ್ತ್ಕೊಂಡಿರ್ತಾರೆ ಅವರೇ ಲೈಫಲ್ಲಿ ಉದ್ಧಾರ ಆಗೋದು.